ಇನ್ನು ಕೇರಳದ ರಾಕೇಶ್ ಸೇರಿ 5 ಬಂಧಿಸಿದ್ದಾರೆ ಪೊಲೀಸರು. ಆರೋಪಿ ರಾಕೇಶ್ನಿಗೆ ಈಗ ಕಿಂಗ್ ಪಿನ್ ಅನ್ನುವಂತ ಮಾಹಿತಿ ಲಭ್ಯವಾಗಿರುವುದರಿಂದ ಆತನನ್ನು ಬಂಧಿಸಲಾಗಿದೆ. ಕೇರಳದಿಂದಲೇ ರಾಜಸ್ಥಾನಕ್ಕೆ ಪ್ರಶ್ನೆ ಪತ್ರಿಕೆ ರವಾನೆಯಾಗಿದೆ ಅನ್ನೋ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಕೇರಳದ ರಾಕೇಶ್ ಅನ್ನ ಸೇರಿ 5 ಬಂಧಿಸಿದ್ದಾರೆ ಪೊಲೀಸರು. ಕೇರಳದಿಂದಲೇ ರಾಜಸ್ಥಾನಕ್ಕೆ ಪ್ರಶ್ನೆ ಪತ್ರಿಕೆಗಳು ರವಾನೆ ಆಗ್ತಾ ಇತ್ತು. ಈ ಒಂದು ಪ್ರಶ್ನಾ ಪತ್ರಿಕೆ ಎಲ್ಲಿಂದ ರವಾನೆ ಆಗ್ತಾ ಇದೆ ಅಂತ ಈಗ ತನಿಖಾ ತಂಡ ಅಖಾಡಕ್ಕೆ ಧುಮುಕಿದೆ. ನೀಟ್ ಅಕ್ರಮ ಸಂಬಂಧ ತನಿಖೆ ನಡೆಸ್ತಾ ಇರುವಂತಹ ಸಿಬಿಐ ಕೇರಳದ ರಾಕೇಶ್ನನ್ನ ಸೇರಿ 5 ಬಂಧಿಸಿದ್ದಾರೆ ಪೊಲೀಸರಿಗೆ ಆಲ್ರೆಡಿ. ಇನ್ನು ಆರೋಪಿ ರಾಕೇಶನೇ ಇದಕ್ಕೆ ಕಿಂಗ್ ಪಿನ್ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಕೇರಳದಿಂದಲೇ ರಾಜಸ್ಥಾನಕ್ಕೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಅಂದ್ರೆ ರವಾನೆ ಆಗಿದೆ ಅನ್ನೋ ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು, ತನಿಖೆಯಲ್ಲಿ ಗೊತ್ತಾಗ್ತಾ ಇರೋದು. ಈ ರೀತಿ ಪ್ರಶ್ನೆ ಪತ್ರಿಕೆ ರವಾನೆ ಆಗಿರೋದು ಎಲ್ಲಿಂದ ಆಯ್ತು, ಹೇಗಾಯ್ತು, ಅದು ಅಲ್ಲಿಂದ ಸಪ್ಲೈ ಆಗಿ ಬಂತು ಅನ್ನೋದು ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಸಿಬಿಐ. ಯಾಕಂದ್ರೆ ಈ ರೀತಿ ಎಷ್ಟೋ ಲಕ್ಷಾಂತರ ಜನರು ಅದಕ್ಕೆ ವರ್ಷಾನುಗಟ್ಟಲೆ ಕಾದು ಕೂತು ಸ್ಟಡಿ ಮಾಡಿ ಊಟ ನಿದ್ದೆ ಎಲ್ಲವನ್ನೂ ಕೂಡ ತ್ಯಜಿಸಿ ಅದನ್ನ ಓದಿರ್ತಾರೆ. ಒಂದೇನೋ ನಾವು ಲೈಫಲ್ಲಿ ಸಾಧನೆ ಮಾಡಬೇಕು ಅಂತ ಒಂದಷ್ಟು ಆಸೆಗಳನ್ನ ಕಟ್ಕೊಂಡಿರ್ತಾರೆ ಜೀವನದಲ್ಲಿ. ಈ ತರ ಪೇಪರ್ಸ್ಗಳು ಅಕ್ರಮವಾಗಿ ಲೀಕ್ ಆಗ್ತಾ ಇದ್ರೆ ಇದರ ಸಂಬಂಧ ಯಾವ ರೀತಿಯಾಗಿ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ಗಮನಿಸಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಅಕ್ರಮದ ಬಗ್ಗೆ ಈಗ ತನಿಖೆಯನ್ನು ನಡೆಸ್ತಾ ಇರುವಂತಹ ಸಿಬಿಐ ಸದ್ಯಕ್ಕೆ ಕೇರಳ ಮೂಲದ ರಾಕೇಶ್ ಮತ್ತೆ ಅವನು ಸೇರಿದಂತೆ 5 ಬಂಧಿಸಿದ್ದಾರೆ. ಇದರ ಜೊತೆಗೆ ಆರೋಪಿ ರಾಕೇಶ್ನೇ ಇದಕ್ಕೆ ಕಿಂಗ್ ಪಿನ್ ಅನ್ನೋದು ಈಗ ಸದ್ಯದ ಮಾಹಿತಿ ಪ್ರಕಾರ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಆದರೆ ಆರೋಪಿ ರಾಕೇಶ್ ಕಿಂಗ್ ಪಿನ್ ಆಗಿರೋದ್ರಿಂದ ಕೇರಳದಿಂದಲೇ ರಾಜಸ್ಥಾನಕ್ಕೆ ಪ್ರಶ್ನೆ ಪತ್ರಿಕೆಗಳನ್ನು ರವಾನೆ ಮಾಡ್ತಾ ಇದ್ದ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. आप लोगों को बार बार रिपीट किया जा रहा है कि आप 12% बीएनएसएस लागू है और आप लोग इस तरीके से यहाँ पर धरना प्रदर्शन नहीं कर सकते. आप अपने आप को विश्वास कर लें, तो आपके खिलाफ कानूनी कार्रवाई की जाएगी. भाई आप लोगों से बार बार रिक्वेस्ट की जा रही है बैरिकेड से उतरना नहीं थे, आप लोग चोट लग सकती है और यहाँ पर 12% बीएनएसएस लागू है. भाई आप लोगों को बार बार रिपीट किया जा रहा है कि आप 12% ಪ್ರಶ್ನೆ ಪತ್ರಿಕೆ ಸೋರಿಕೆ, ನೀಟ್ ಪರೀಕ್ಷೆ ರದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇಶದ ಹಲವೆಡೆ ಈವರೆಗೆ 45 ಜನರ ಬಂಧನವಾಗಿದೆ. ಯಾರಿಗೆಲ್ಲ ಸಂಪರ್ಕ ಇದೆ ಅಂತ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕೇರಳ ಟು ರಾಜಸ್ಥಾನದವರೆಗೂ ನೆಟ್ವರ್ಕ್ ಹೇಗಿದೆ, ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ನೀಟ್ ಎಕ್ಸಾಮ್ ರದ್ದಾಗಿದೆ ಇವತ್ತು ಅಂತಂದ್ರೆ ದೇಶದ ಹಲವೆಡೆ ಈವರೆಗೂ ಕೂಡ 45 ಜನರ ಬಂಧನ ಆಗಿರೋದ್ರಿಂದ ಯಾರಿಗೆಲ್ಲ ಸಂಪರ್ಕ ಇದೆ ಅಂತ ಹೇಳಿ ಪೊಲೀಸರು ಕೂಲಂಕುಷವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇತ್ತ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಏನ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ, ಏಜೆನ್ಸಿಗಳು ಏನ್ ಮಾಡ್ತಾ ಇದ್ದಾವೆ, ಈ ರೀತಿ ನೀಟ್ ಅದರಲ್ಲೂ ಮುಖ್ಯವಾದಂತಹ ಪರೀಕ್ಷೆಗಳು ಈ ರೀತಿ ಲೀಕ್ ಆಗ್ಬಿಟ್ರೆ ಯಾವ ರೀತಿಯಾಗಿ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.